ಕೆರೆ ಹೂಳೆತ್ತುವಿಕೆ ನಿಷೇಧ ವಿರೋಧಿಸಿ ರೈತರ ಪ್ರತಿಭಟನೆ. ದಾವಣಗೆರೆ ಜಿಲ್ಲಾದ್ಯಂತ ಬಹುತೇಕ ಕೆರೆಗಳಲ್ಲಿ ನೀರಿನ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರೈತರು ಕೆರೆಗಳಲ್ಲಿನ ಹೂಳನ್ನು ಹೊಲಗಳಿಗೆ ಸಾಗಿಸಿ ಭೂಮಿಯ ಫಲವತ್ತತೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೆರೆ ಹೂಳೆತ್ತುವಿಕೆ ನಿಷೇಧ ವಿಧಿಸಿರುವುದರಿಂದ ರೈತರಿಗೆ ತೀವ್ರ ಸಮಸ್ಯೆ ಎದುರಾಗಿದ್ದು, ಈ ನಿರ್ಧಾರವನ್ನು ವಿರೋಧಿಸಿ ರೈತರು ಬುಧವಾರ ಪ್ರತಿಭಟನೆ ನಡೆಸಿದರು. ಜಯದೇವ ವೃತ್ತದಿಂದ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಮಣ್ಣು ತುಂಬಿದ ಟ್ರ್ಯಾಕ್ಟರ್ಗಳೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ಬಳಿಕ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರೈತರು 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟರು. ದಾವಣಗೆರೆ ಜಿಲ್ಲೆಯ ಟ್ರ್ಯಾಕ್ಟರ್ಗಳಿಗೆ ಮಣ್ಣು ತುಂಬಿ ಸಾಗಾಟ ಮಾಡಲು ಅನುಮತಿ ನೀಡಬೇಕು. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ನಿರ್ಮಿಸಲಾದ ಕೃಷಿ ಹೊಂಡಗಳಿಂದ ತೆಗೆದ ಹೂಳನ್ನು ಹೊರಗೆ ಸಾಗಿಸಲು ಅವಕಾಶ ಕಲ್ಪಿಸಬೇಕು. ಜೊತೆಗೆ ಹೊಲಗಳಲ್ಲಿ ಮಣ್ಣು ಮಟ್ಟ ಮಾಡುವ ಕಾರ್ಯಕ್ಕೂ ಅನುಮತಿ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು. ಕೃಷಿ ಹೊಂಡಗಳಿಂದ ತೆಗೆದ ಮಣ್ಣನ್ನು ಜಮೀನಿನಲ್ಲೇ ಹಾಕಿಕೊಳ್ಳಲು ಜಾಗದ ಅಭಾವ ಇರುವುದರಿಂದ ಹೊರ ಸಾಗಾಟ ಅಗತ್ಯವಿದೆ ಎಂದು ರೈತರು ತಿಳಿಸಿದರು. ಮನವಿಗೆ ಪ್ರತಿಕ್ರಿಯಿಸಿದ ಸಹಾಯಕ ಆಯುಕ್ತರು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಟ್ರ್ಯಾಕ್ಟರ್ಗಳ ಮೂಲಕ ಮಣ್ಣು ಸಾಗಾಟಕ್ಕೆ ಯಾವುದೇ ಅಭ್ಯಂತರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಲಾರಿಗಳ ಮೂಲಕ ಮಣ್ಣು ಸಾಗಾಟದ ಕುರಿತು ಮುಂದಿನ 2 ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದಾಗಿ ತಿಳಿಸಿದರು. ರೈತರು ಯಾವುದೇ ನಿರ್ಬಂಧವಿಲ್ಲದೆ ಹೂಳೆತ್ತಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಚ್ಚವ್ವನಹಳ್ಳಿ ಮಂಜುನಾಥ್, ಹೂವಿನಮಡು ನಾಗರಾಜ್, ಯಲೋದಹಳ್ಳಿ ರವಿಕುಮಾರ್, ಚಿನ್ನಸಮುದ್ರ ಸುರೇಶ್ ನಾಯ್ಕ, ಮೋಹನ್, ಬೋರಗೊಂಡನಹಳ್ಳಿ ಕಲ್ಲೇಶ್, ಗಂಗನಕಟ್ಟೆ ಷಣ್ಮುಖಪ್ಪ, ರಾಕೇಶ್, ಸಿದ್ದಪ್ಪ, ಈಚಘಟ್ಟ ಲಿಂಗರಾಜು, ಹೊನ್ನೂರು ವಸಂತ್, ಕುರ್ಕಿ ಹನುಮಂತಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲೆಹಂಕಲು, ದಾವಣಗೆರೆ. ನೂರಾರು ಟ್ರ್ಯಾಕ್ಟರ್ಗಳ ಮುಖಾಂತರ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದಕ್ಕೆ ಇವತ್ತು ನಮ್ಮ ಭಾಗದಲ್ಲಿ ನೀರಾವರಿ ಪ್ರದೇಶವಾಗಿದ್ದು ನೀರಾವರಿ ಪ್ರದೇಶದಲ್ಲಿ ಇವತ್ತು ಚುಳಕೆರೆ ನೀರು ಮತ್ತು ಭದ್ರಾ ಮಾನದಂಡ ನೀರಿನ ಪ್ರದೇಶಕ್ಕೆ ತೋಟದ ಗದ್ದೆಗಳಿಗೆ ಮತ್ತು ತೋಟದ ರಸ್ತೆಗಳಿಗೆ ಮತ್ತು ಅಡಿಕೆ ಕಣಗಳಿಗೆ ನಮ್ಮ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಿರೋದ್ರಿಂದ ಕೆರೆ ಮಣ್ಣು ಮತ್ತು ಸರ್ವೆ ನಂಬರು ಈಗಾಗಲೇ ಆ ಕಡೆ ಗುಡ್ಗಾಡ ಪ್ರದೇಶದಾಗೆ ಖಾತೆ ಹೊಂದಿರುವ ಜಮೀನಿನಲ್ಲಿ ಮಟ್ಟ ಮಾಡ್ಕೊಳ್ಳೋಕ್ಕೆ ರೈತರು ಮಟ್ಟ ಮಾಡ್ತಿದ್ದಾರೆ. ಆ ಎಕ್ಸೆಸ್ ಮಣ್ಣನ್ನು ಉಳಿದ ಮಣ್ಣನ್ನು ರೈತರು ಲಾರಿಯಾಗೋ ಟ್ರ್ಯಾಕ್ಟರ್ಗೋ ಎಲ್ಲ ಅವ್ರ ಜಮೀನಿಗೆ ಹೊಡ್ಕೊಂತಾರೆ. ನಾವು ಯಾವ ಅಕ್ರಮ ಮಾಡ್ತಾರೆ, ನಾವು ಯಾವ ಮೈನ್ಸಿಂಗ್ ಮಾಡ್ತಲ್ಲ. ಇವತ್ತು ಇದು ನಿಂತ ಮೇಲೆ ರಾತ್ರಿಗಳನ್ನ ಮಳೆ ಹೊಡಿತಾರೆ, ಅವ್ರನ್ನ ಯಾಕೆ ತರಬಾರ್ದು. ಆಮೇಲೆ ಟ್ರ್ಯಾಕ್ಟರ್ಗಳಿಗೆ ಪಾಸ್ ಕೊಡ್ತಲ್ಲ ಮಳಲು, ಹಿಂದೆಲ್ಲ ಟ್ರ್ಯಾಕ್ಟರ್ ರೈತರು ಪಾಸ್ ಕೊಡೋರು ಅವನ್ನ ನಿಲ್ಲಿಸ್ಯಾರೆ. ಆದ ಕಾರಣ ಜಿಲ್ಲಾಡಳಿತ ಕೂಡಲೇ ರೈತರು ಕಾಣಿರೋ ಜಮೀನನ್ನು ಕಾತಿರೋ ಜಮೀನಿನಿಂದ ಮಣ್ಣನ್ನು ರೈತರು ತೋಟಗಳಿಗೆ, ಗದ್ದೆಗಳಿಗೆ, ಅಡಿಕೆ ಕಣಗಳಿಗೆ, ಅಡಿಕೆ ರಸ್ತೆಗಳಿಗೆ ಹೊಡ್ಕನಕ್ಕೆ ಲಾರಿ ಮತ್ತು ಟ್ರ್ಯಾಕ್ಟರ್ಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಇವತ್ತು ಶಾಂತಿಯುತವಾಗಿ ಮನವಿ ಕೊಡ್ತಾ ಇದ್ವಿ. ನಾಳೆ ಇಡೀ ಸೋಮವಾರ ದಿವಸ ಗಂಡ ದಿವಸ ಇಡೀ ಜಿಲ್ಲೆ ಅಂದಂತ 6 ತಾಲೂಕಿನ ಲಾರಿಯರು ಮತ್ತು ಟ್ರ್ಯಾಕ್ಟರ್ ಸೇರಿ ಬೃಹತ್ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಈ ಜಿಲ್ಲಾಧಿಕಾರಿಗಳು ಏನೇ ಇದ್ರು ಇವತ್ತು ಎಲ್ಲ ತಾಲೂಕಿನ ತಹಸೀಲ್ದಾರ್ಗಳು ನಿನ್ನೆ ಅರ್ಲಿಪುರ, ಕುಂಬಳೂರು ಅಲ್ಲಿ ಮಣ್ಣು ತುಂಬಕ್ಕೆ ಹೋದಾಗ ಸರಿ ನಂಬರ್ ಬ್ಯಾಡ್ರಿ ನಿಮಗೆ DC ಅವ್ರು ಹೇಳ್ಬೇಕು, DC ಅವ್ರು ಆರ್ಡರ್ ಮಾಡ್ಬೇಕು ಅಂತ ನಿಲ್ಲಿಸ್ಯಾರೆ. ಜಿಲ್ಲಾಧಿಕಾರಿಗಳು ಇವತ್ತು ಹೇಳಿದ್ರೆ ಇವತ್ತು ಹೇಳ್ಬೇಕು. ಹೇಳಿಲ್ಲ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಂತ ಎಚ್ಚರಿಸ್ತಾ ಇದ್ದೀವಿ.